ಮಹಾಕುಂಭಮೇಳದಲ್ಲಿ ಮೊನಾಲಿಸಾ ಮಿಂಚ್ತಾ ಇದ್ದಾಳೆ. ಎಲ್ಲಿ ನೋಡಿದ್ರೂ ಆಕೆಯ ಮಾತು, ಚರ್ಚೆ. ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾ ಇಷ್ಟೊಂದು ಪ್ರಸಿದ್ಧಿಗೆ ಬರಲು ಯಾವ ಗ್ರಹ ಕಾರಣ ಅನ್ನೋದನ್ನು ಜ್ಯೋತಿಷಿಗಳು ಹೇಳಿದ್ದಾರೆ. ಮಹಾಕುಂಭಮೇಳ 2025ರಲ್ಲಿ ಈ ಬಾರಿ ಮಣಿಮಾಲೆ ಮಾರಾಟ ಮಾಡೋ ಸುಂದರ ಕಣ್ಣಿನ ಹುಡುಗಿಯದ್ದೇ ಸುದ್ದಿ. ಎಲ್ಲಿ ನೋಡಿದ್ರೂ ಮೊನಾಲಿಸಾ ಹೆಸರು ರಾರಾಜಿಸ್ತಾ ಇದೆ. ಗೂಗಲ್ನಲ್ಲಿ ಮೊನಾಲಿಸಾ ಅಂತ ಸರ್ಚ್ ಮಾಡಿದ್ರೆ ಇದೇ ಸುಂದರ ಕಣ್ಣಿನ ಹುಡುಗಿ ಕಾಣಿಸ್ತಿದ್ದಾಳೆ. ಜನರು ಸೆಲ್ಫಿಗಾಗಿ ಆಕೆ ಹಿಂದೆ ಬಿದ್ದಿದ್ದಾರೆ. ಇನ್ನು ಮೀಡಿಯಾಗಳು ತಮ್ಮ ವ್ಯೂಸ್ ಜಾಸ್ತಿ ಮಾಡಿಕೊಳ್ಳೋಕೆ ಆಕೆಯ ಸಂದರ್ಶನ ತೆಗೆದುಕೊಳ್ತಿದ್ದಾರೆ. ಮೊನಾಲಿಸಾಗೆ ಮೇಕ್ ಓವರ್ ಕೂಡ ಮಾಡಿಯಾಗಿದೆ. ಸಹಜ ಸುಂದರಿ ಅಂತ ಫೇಮಸ್ ಆಗಿದ್ದ ಮೊನಾಲಿಸಾ ಕಣ್ಣು ತುಟಿಗೆ ಒಂದಷ್ಟು ಬಣ್ಣ ಬಳಿದು ಸಿನಿಮಾದಲ್ಲಿ ಆಫರ್ ನೀಡಿದ್ರೆ ಹೇಗೆ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ಮೊನಾಲಿಸಾಗೆ ಫಿಲ್ಮ್ನಲ್ಲಿ ಆಫರ್ ಕೂಡ ಬಂದಿದೆ. ಆಕೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕ್ರಮಬದ್ಧವಾಗಿ ಬಿಸ್ನೆಸ್ ಶುರು ಮಾಡಿದ್ರೆ ಲೋಗೋ ಹೇಗಿರಬೇಕು ಅಂತ ಜನರು ಚರ್ಚೆ ಕೂಡ ಶುರು ಮಾಡಿದ್ದಾರೆ. ಇಷ್ಟೋ ದಿನ ತನ್ನ ವ್ಯಾಪಾರದಲ್ಲಿ ಬ್ಯುಸಿ ಇದ್ದ ಮೊನಾಲಿಸಾಗೆ ಈಗ ಪ್ರಸಿದ್ಧಿ ಒಂದ್ ಕಡೆ ಲಾಭ ತಂದ್ರೆ ಇನ್ನೊಂದ್ ಕಡೆ ಸಂಕಷ್ಟ ತಂದಿದೆ. ಜನರ ಗುಂಪಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಕೆಗೆ ದೊಡ್ಡ ಸಮಸ್ಯೆಯಾಗಿದೆ. ಮಣಿಮಾಲೆ ಮಾರಾಟ ಮಾಡ್ತಿದ್ದ ಹುಡುಗಿ ಏಕಾಏಕಿ ಇಷ್ಟೊಂದು ಪ್ರಸಿದ್ಧಿಗೆ ಬಂದು ಸಿನಿಮಾದಲ್ಲಿ ನಟಿಸೋ ಅವಕಾಶ ಪಡೆಯುತ್ತಾಳೆ ಅಂದರೆ ಅದು ಸುಮ್ಮನೆ ಅಲ್ಲ. ಇದರಲ್ಲಿ ಮೊನಾಲಿಸಾ ಪ್ರಯತ್ನ ಹೆಚ್ಚೇನೂ ಇಲ್ಲ. ಆಕೆ 4-5 ಸ್ನೇಹಿತರು ಮತ್ತು ಸಹೋದರಿಯನ್ನ ಹೊಂದಿದ್ದಾಳೆ. ಅವರಲ್ಲೂ ಸುಂದರ ಹುಡುಗಿಯರಿದ್ದಾರೆ. ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಮೊನಾಲಿಸಾ ಪ್ರಸಿದ್ಧಿಗೆ ಬರಲು ಕಾರಣ ಏನು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಮೊನಾಲಿಸಾ ಗ್ರಹಗಳೇ ಇದಕ್ಕೆ ಕಾರಣ ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಗ್ರಹಗಳಿಗೆ ಬಹಳ ಮಹತ್ವ ನೀಡಲಾಗುತ್ತೆ. ನಮ್ಮ ಜಾತಕದಲ್ಲಿರೋ ಗ್ರಹಗಳು ಉತ್ತಮ ಮನೆಗೆ ಬಂದಾಗ ನಮ್ಮ ಅದೃಷ್ಟ ಬದಲಾಗುತ್ತೆ. ನಾವೇನೋ ಮಾಡದೆ ಹೋದ್ರೂ ನಮ್ಮ ಪ್ರಸಿದ್ಧಿ, ಆರ್ಥಿಕ ಸ್ಥಿತಿ, ಆರೋಗ್ಯ ಸುಧಾರಿಸುತ್ತೆ. ಈಗ ಮೊನಾಲಿಸಾ ಇಷ್ಟೊಂದು ಫೇಮಸ್ ಆಗಲು ಆಕೆ ಗ್ರಹದಲ್ಲಿನ ಬದಲಾವಣೆ ಕಾರಣ. ಕುಂಭರಾಶಿಯ ಸಹೋದರ ಗುರು ಶುಕ್ರನ ರಾಶಿ ಚಕ್ರ ವೃಷಭ ರಾಶಿಗೆ ಬಂದಾಗ ಮತ್ತು ಸೂರ್ಯ ಮಕರ ರಾಶಿಯಲ್ಲಿ ಬಂದಾಗ ಇದು ಸಂಭವಿಸುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತೆ. ಜನವರಿ 10ರ ನಂತರ ಸೂರ್ಯ ಉತ್ತರದ ಕಡೆಗೆ ಚಲಿಸಿದಾಗ ದೈವಿಕ ಶಕ್ತಿಗಳು ಜಾಗೃತಗೊಂಡಿವೆ. ಈ ಸಮಯದಲ್ಲಿ ಕಣ್ಣುಗಳ ಅಂಶವಾದ ಸೂರ್ಯ ಮತ್ತು ಶುಕ್ರನ ಅಂಶ ಸೌಂದರ್ಯ ಪ್ರಸಿದ್ಧಿಗೆ ಬಂದಿದೆ. ಸುಂದರ ಕಣ್ಣುಗಳನ್ನು ಹೊಂದಿರೋ ಮೊನಾಲಿಸಾ ಇದೇ ಕಾರಣಕ್ಕೆ ವೈರಲ್ ಆಗಿದ್ದಾಳೆ. ಬಡ ಕುಟುಂಬದಿಂದ ಬಂದಿರೋ ಇಷ್ಟು ದಿನ ಯಾರ ಕಣ್ಣಿಗೂ ಕಾಣದ ಮೊನಾಲಿಸಾ ಈಗ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಲು ಗ್ರಹವೇ ಕಾರಣ. ರಾನೋ ಮಂಡಲ್ ವಿಷಯದಲ್ಲೂ ಇದು ಸಂಭವಿಸಿತ್ತು ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ. ಆ ಸಮಯದಲ್ಲಿ ಬುಧನು ಕ್ರಿಯಾಶೀಲನಾಗಿದ್ದನು. ಹಾಡಿನ ಮೂಲಕ ಆಕೆ ಹೆಚ್ಚು ಪ್ರಸಿದ್ಧಿಯಾಗಿದ್ದಳು. ರಾಹು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾರನ್ನ ನೆಲದಿಂದ ಎತ್ತಿ ಬಡವನಿಂದ ಶ್ರೀಮಂತ ಮಾಡ್ತಾನೆ ಅನ್ನೋದು ತಿಳಿಯೋದು ಕಷ್ಟ ಎಂದು ಜ್ಯೋತಿಷಿಗಳು ಹೇಳ್ತಾರೆ. ಗ್ರಹಗತಿ ಚೆನ್ನಾಗಿದ್ರೆ ಕೋಲು ಕೂಡ ಬಂಗಾರವಾಗೋದ್ರಲ್ಲಿ ಅನುಮಾನವಿಲ್ಲ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.